ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೊಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ವಿಳಾಸ, ಪ್ರತಿಯೊಂದು ಮಾಹಿತಿ ಬೇಕಂದರೆ ನೀವು ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಥವಾ ಮೊಬೈಲ್ ನಂಬರ್ ಅಂತೇಳಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಮೆನ್ಷನ್ ಮಾಡಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಕ್ಷಕರೇ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ. ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಅದು 2009 ಆಲ್ಟೋ ಸರ್, LXi. ಓಕೆ, ಮಾರುತಿ ಆಲ್ಟೋ LXi 2009 ಮಾಡಲು. ಹೌದು ಸರ್. ಪ್ಯೂರ್ ಪೆಟ್ರೋಲಾ? ಹೌದು ಸರ್. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? ಗಾಡಿ ಒರಿಜಿನಲ್ 75,000 ಸರ್, ಶೋರೂಮ್ ಹಿಸ್ಟ್ರಿ ಇದೆ. ಹಾಂ, ಸಿಂಗಲ್ ಏನಾರ ಅಥವಾ ಏನಾರು ಎಷ್ಟಾಗಿದ್ದಾರೆ ಸರ್? ಇಲ್ಲ, ಥರ್ಡ್ ಓನರ್ ಸರ್. ಓಕೆ, 3 ಆಗಿದ್ದಾರೆ, ಈಗ ತೊಗೊಂಡ್ರೆ 4 ಆಗ್ತಾರೆ. ತಗೊಂಡವ್ರು 4 ಆಗ್ತಾರೆ. ಹೌದು. ಬಟ್ 75,000 ಶೋರೂಮ್ ಹಿಸ್ಟ್ರಿನಾ? 75,000. ಹಾಂ, ಅದೇ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಹಾಂ. ಓಕೆ, FC ಇನ್ಸೂರೆನ್ಸು ರನ್ನಿಂಗ್ ಇದಾವೆ ಸರ್? FC ಇನ್ಸೂರೆನ್ಸ್ ರನ್ನಿಂಗ್, FC ಫ್ರೆಶ್ ಇದೆ, 29 ತನಕ ಇದೆ. 2009 ಗಾಡಿ, ಕಳೆದ ವರ್ಷ ಆದದಷ್ಟೇ FC. ಹಾಂ. ಇನ್ಸೂರೆನ್ಸ್ ತೊಂದರೆ ಇಲ್ಲ, ನಾಳ್ದು ಆಗಸ್ಟ್ ಸೆಪ್ಟೆಂಬರ್ ತನಕ ಏನಿದೆ. ಹಾಂ. ಟೈರ್ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಎಲ್ಲ ಚೆನ್ನಾಗಿದೆ ಸರ್, ಒಂದು 60 to 70% ಇದೆ, 4 ಕೂಡ. ಸ್ಟೆಪ್ನಿ ಐತಾ? ಸಿಸ್ಟಮ್ ಇದೆ, AC ಇದೆ, AC ಒಳ್ಳೆ ಕೂಲಿಂಗ್ ಇದೆ, ಸೆಂಟ್ರಲ್ ಆಗ್ತಿದೆ. ಓಕೆ. ಆಯ್ತಾ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇಲ್ಲ. ಓಕೆ. ಮತ್ತೆಲ್ಲ ಇದೆ. ಓಕೆ, ಸೀಟ್ ಕವರ್ಸು ಎಲ್ಲ ಚೆನ್ನಾಗಿದಾವ? ಅದೆಲ್ಲ ಭಾಳ ಚೆನ್ನಾಗಿದೆ, ಲೆದರ್ ಸೀಟ್. ಹಾಂ. ಓಕೆ, ಬಾಡಿ ಲೈನ್ ಸರ್ ಏನಾದರೂ ರೀಪೇಂಟು? ಬಾಡಿ ಲೈನ್ ಏನಿಲ್ಲ ಸರ್, ರೀಪೇಂಟು ಆಗಲಿಲ್ಲ, ಟಚ್ ಅಪ್ ಆಗಲಿಲ್ಲ, ಏನೂ ಆಗಿಲ್ಲ, ಒರಿಜಿನಾಲಿಟಿ ಇದೆ. ಹಂಗಾರೆ ಗಾಡಿ ತೊಗೊಳೋರು ಏನು ಖರ್ಚಿಲ್ಲ ಗಾಡಿದು? ಇಲ್ಲ, ಗಾಡೀಲಿ ಏನು ಖರ್ಚಿಲ್ಲ. ಗಾಡೀಲಿ ಸಿಂಗಲ್ ರಸ್ಟ್ ಕೂಡ ಬರಲಿಲ್ಲ. ಅದು ಯಾಕಂದ್ರೆ ಬ್ಯಾಂಗ್ಳೂರು ಗಾಡಿ, ರಸ್ಟ್ ಇಲ್ಲ ಅದರಲ್ಲಿ. ಯೂಶುವಲಿ 19, 20, 21 ಆದರೆ ಸಮುದ್ರ ಸೈಡ್ ಅಂತ ಹೇಳಿ ರಸ್ಟ್ ಬರ್ತದೆ. ಇದು ಬ್ಯಾಂಗ್ಳೂರ್ನ ಗಾಡಿ, ರಸ್ಟೇ ಇಲ್ಲ, ಕ್ಲಿಯರ್ ಇದೆ. ಓಕೆ, ಆರಾಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು. ಅಷ್ಟೇ. ಎಲ್ಲ ಖರ್ಚು ಮಾಡಿಸಿ ಆಗಿದೆ. ಶೋರೂಮ್ ಅಲ್ಲಿ ಫುಲ್ ಖರ್ಚು ಮಾಡಿದ್ದೆಲ್ಲ ಬಿಲ್ ಎಲ್ಲ ಇದೆ. ಮತ್ತು ಹೊರಗಿಂದಲೂ ಖರ್ಚು ಮಾಡಿದ್ದು ಬಿಲ್ಲು ಇದೆ. ಓಕೆ. ತುಂಬಾ ಕಷ್ಟ ಇದೆ. ಹಾಂ. ಈಗ ಗಾಡಿ ಇರೋದೆಲ್ಲಿ ಸರ್ ಇದು? ಇದು ಧರ್ಮಸ್ಥಳದ ಹತ್ರ ಉಂಟು ಸರ್. ಧರ್ಮಸ್ಥಳ? ಧರ್ಮಸ್ಥಳದಿಂದ ಒಂದು 7-8 ಕಿಲೋಮೀಟರ್ ಒಳಗೆ. ಹಾಂ. ಇವರಿಗೆ ವ್ಯೂವರ್ಸಿಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ಆಯ್ತು, ಧರ್ಮಸ್ಥಳಕ್ಕೆ ತರ್ಬೋದು. ಓಕೆ. ನೀವು ಧರ್ಮಸ್ಥಳಕ್ಕೆ ಅವ್ರು ಬಂದರೆ ಪಿಕಪ್ ಮಾಡ್ತೀರಾ ಏನಾದರೂ? ಪಿಕಪ್ ಮಾಡ್ಬೋದು. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಗಾಡಿ 1.75 ಸರ್. 1,75,000? ಹೌದು ಸರ್. ಏನು ಹೆಚ್ಚು ಕಡಿಮೆ ಆಗುತ್ತೆ ಸರ್? ಮಾಡ್ತೇನೆ ಸರ್, ಗ್ಯಾರಂಟಿ ಮಾಡ್ತೇವೆ. ಓಕೆ, ವಿತ್ CC ಕಂಡೀಷನ್ನು ಕಸ್ಟಮರ್ ಕೊಡ್ತೀರಾ? 1.75 ಹೇಳ್ತಿದ್ರೆ ಕಡಿಮೆ ಆಗುತ್ತೆ? ಕಡಿಮೆ ಮಾಡ್ತೇವೆ, CC ಕಂಡೀಷನ್ ಕಸ್ಟಮರಿಗೆ ಕೊಡೋದು. ಓಕೆ. ಕರ್ನಾಟಕ ಎಲ್ಲಿಂದ ಬೇಕಾದ್ರೆ ಬರಲಿ, CC ತೆಗೆದು ಕೊಡುವ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಇದೆ. ಸರಿ ಸರ್, ಆಯಿತು. ಓಕೆ.